265 ಸಾವುಗಳಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ವಿಮಾನದಲ್ಲಿ ಇದ್ದಂತವರು 242 ಪ್ರಯಾಣಿಕರಲ್ಲಿ ಒಟ್ಟು 241 ಪ್ರಯಾಣಿಕರು ಸಾವನ್ನಪ್ಪಿದ್ದಾರೆ ಅನ್ನುವಂತಹದನ್ನ ಅಧಿಕೃತವಾಗಿ ಘೋಷಣೆ ಮಾಡಲಾಗಿದೆ. ಓರ್ವ ಪ್ರಯಾಣಿಕ ಮಾತ್ರ ಬದುಕುಳಿದಿರುವಂತಹದ್ದು. ಅವರನ್ನು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಬೆಳಿಗ್ಗೆ ಭೇಟಿ ಮಾಡಿ ಅವರ ಆರೋಗ್ಯವನ್ನು ಕೂಡ ವಿಚಾರಿಸಿರುವಂತಹದ್ದು. ಇನ್ನುಳಿದಂತೆ ಇನ್ನ 24-25 ಮಂದಿ ಏನಿದ್ದಾರೆ ಅದರಲ್ಲಿ ಒಬ್ಬ ಆಕಾಶ್ ಅನ್ನುವಂತಹ ಒಬ್ಬ ಯುವಕ ಅಂದ್ರೆ ಬಾಲಕ 14-15 ವರ್ಷದ ಬಾಲಕ ಆತ ಕೂಡ ಸಾವನ್ನಪ್ಪಿರುವಂತಹದ್ದು. ಇನ್ನು ಉಳಿದಂತೆ ವಿದ್ಯಾರ್ಥಿಗಳೇ ಸಾವನ್ನಪ್ಪಿದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಅನ್ನುವಂತಹ ಮಾಹಿತಿ ಸಿಕ್ಕಿರುವಂತಹದ್ದು. ಬಹುಮುಖ್ಯವಾಗಿ ಏನೊಂದು ಈ ಬಿಲ್ಡಿಂಗ್ ನಲ್ಲಿ ವಾಸ ಇದ್ದಂತಹ ಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿಗಳಿದ್ರು. ಆ ಒಂದು ಊಟಕ್ಕೆ ಬಂದಂತಹ ಸಂದರ್ಭದಲ್ಲಿ ಮೆಸ್ಗೆ ಬಂದಂತಹ ಸಂದರ್ಭದಲ್ಲಿ ಅಲ್ಲಿಯೇ ವಿಮಾನ ಆ ಒಂದು ಕಟ್ಟಡದ ಮೇಲೆ ವಿಮಾನ ಪತನ ಆಗುತ್ತೆ. ಅಲ್ಲಿ ಇದ್ದಂತಹ ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ರು ಅನ್ನುವಂಥದ್ದು. ಮತ್ತೆ ಇಲ್ಲಿ ಅನೇಕ ವಿದ್ಯಾರ್ಥಿಗಳೀಗ ಬಂದಿದ್ದಾರೆ. ಈ ಘಟನಾ ಸ್ಥಳಕ್ಕೆ ಈಗ ಬಂದಿರುವಂತಹದ್ದು ತಮ್ಮ ಲಗೇಜ್ ಗಳನ್ನ ತೆಗೆದುಕೊಂಡು ಹೋಗಬೇಕು ಅನ್ನುವಂತ ನಿಟ್ಟಲ್ಲಿ ಬಂದಿದ್ದಾರೆ. ಮತ್ತೆ ತಮ್ಮ ರೂಮಿನ ಪರಿಸ್ಥಿತಿ ಹೇಗಿದೆ, ನಮ್ಮನ್ನ ಒಳಗೆ ಬಿಡಿ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಈಗ ವಿದ್ಯಾರ್ಥಿಗಳು ಬಂದು ಕೇಳ್ಕೊಳ್ತಾ ಇದ್ದಾರೆ. ತಮ್ಮ ಸ್ನೇಹಿತರನ್ನ ಕಳ್ಕೊಂಡಿದ್ದಾರೆ, ತಮ್ಮ ಸಹಪಾಠಿಗಳನ್ನ ಕಳ್ಕೊಂಡಿದ್ದಾರೆ. ಒಟ್ಟಿಗೆ ಇರ್ತಿದ್ರು, ಒಂದೇ ರೂಮ್ ನಲ್ಲಿ ಇರ್ತಿದ್ರು. ಕೆಲವರು ಅವರ ಜೊತೆಗೆ ಊಟಕ್ಕೆ ಹೋಗಿದ್ರು, ಇನ್ನು ಕೆಲವರು ಊಟಕ್ಕೆ ಹೋಗದೇ ಇದ್ದು ಈ ಕಡೆ ಬಿಲ್ಡಿಂಗ್ ಅಲ್ಲಿ ಇದ್ರು. ಊಟಕ್ಕೆ ಹೋದಂತವ್ರು ಅಲ್ಲಿ ಆ ಒಂದು ಮೆಸ್ ನಲ್ಲಿ ಸಾವನ್ನಪ್ಪಿದ್ರು. ಹಾಗಾಗಿ ಒಳಗಿನ ಪರಿಸ್ಥಿತಿ ಏನಾಗಿದೆ, ತಮ್ಮನ್ನ ರೂಮಿಗೆ ಬಿಡಿ, ನಾವು ನಮ್ಮ ಲಗೇಜ್ ಅನ್ನ ತೆಗೆದುಕೊಂಡು ಬರ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಇಲ್ಲಿನ ವಿದ್ಯಾರ್ಥಿಗಳು ಕೇಳ್ಕೊಳ್ತಾ ಇದ್ದಾರೆ. ಆದ್ರೆ ಪೊಲೀಸರು ಅವ್ರನ್ನ ಒಳಗಡೆ ಈಗ ಬಿಡ್ತಾ ಇಲ್ಲ. ಯಾಕಂತಂದ್ರೆ JCB ಕೆಲಸ ನಡೀತಾ ಇದೆ. ವಿಮಾನದ ಅವಶೇಷಗಳನ್ನ ತೆಗೆದುಹಾಕುವಂತ ಕೆಲಸ ಕೂಡ ನಡೀತಾ ಇರುವಂತಹದ್ದು. ಇನ್ನು ಬಹು ಮುಖ್ಯವಾಗಿ ಕಟ್ಟಡದ ಅವಶೇಷಗಳನ್ನು ಕೂಡ ತೆಗೆದುಹಾಕುವಂತ ಕೆಲಸ. ಬಹುಮುಖ್ಯವಾಗಿ ತನಿಖಾ ಅಧಿಕಾರಿಗಳು ಈಗ ಸ್ಥಳವನ್ನ ಸುತ್ತುವರೆದಿರುವಂತಹದ್ದು. ಎಲ್ಲ ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಈಗ ಯಾರನ್ನಾದ್ರೂ ಒಳಗಡೆ ಬಿಟ್ರೆ ತನಿಖೆಗೆ ಮತ್ತೆ ಸಮಸ್ಯೆ ಆಗಬಹುದು. ಹಾಗಾಗಿ ಎಲ್ಲವನ್ನು ಸಂಪೂರ್ಣವಾಗಿ ತನಿಖೆ ಆದ ಬಳಿಕ ಈ ವಿದ್ಯಾರ್ಥಿಗಳನ್ನ ಅಲ್ಲಿಗೆ ಒಳಗಡೆ ಬಿಡುವಂತಹ ಸಾಧ್ಯತೆ ಇದೆ.